ಸ್ಪೋರ್ಟ್ಸ್ನ ಇಟ್ಕೊಂಡಿದ್ದೀವಿ ಕಾರ್ಯಕ್ರಮ. ಇದು ನಮ್ಮ ವಕೀಲ ಸಂಘದಿಂದ ಸ್ಪೋರ್ಟ್ಸ್ ಕಾರ್ಯಕ್ರಮ ಇವತ್ತಿನ ದಿನ ಇನಾಗ್ರೇಷನ್ ಮಾಡಿದ್ವಿ. ಸೊ ಇವತ್ತು ಇವಾಗ ಎಲ್ಲರಿಗೂ ಗೊತ್ತಿರೋಂಗೆ ನಮಗೂ ಮತ್ತು ಜುಡಿಷಿಯರಿ ಅವ್ರಿಗೂ ಕೂಡ ಇವತ್ತು ಒಂದು ಮ್ಯಾಚ್ ಇದೆ. ಒಂದು ಮ್ಯಾಚ್ ಇದೆ. ಸೊ ನಮ್ಮ ಎರಡು ಟೀಮ್ಗೂ ಕೂಡ ನನ್ನ ಶುಭಾಶಯಗಳು. ಹಾಗೂ ಇಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಎಲ್ಲರಿಗೂ ಕೂಡ ನನ್ನ ಶುಭಾಶಯಗಳು. ಒಂದೇನಪ್ಪ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಸ್ಪೋರ್ಟ್ಸ್ ಈಸ್ ಸಮಥಿಂಗ್ ವಿಚ್ ಇಸ್ ಇಂಪಾರ್ಟೆಂಟ್, ಅ ಪಾರ್ಟ್ ಆಫ್ ಅವರ್ ಲೈಫ್ ಅಂತ ಹೇಳಬೇಕು. ಯಾಕೆ ಅಂತಂದ್ರೆ ಯಾರೇ ಒಬ್ರು ಒಂದು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಯಾವುದೋ ಒಂದು ಕ್ರೀಡಾದಲ್ಲಿ ಕೂಡ ಒಂದು ಪಾರ್ಟಿಸಿಪೇಟ್ ಮಾಡಲೇಬೇಕಾಗುತ್ತೆ. ದಿನನಿತ್ಯ ಇಟ್ ಮೇ ಬಿ ವಾಕಿಂಗ್ ಆದ್ರೂ ಇರ್ಬೋದು, ಮೇ ಬಿ ಜಾಗಿಂಗ್ ಇರ್ಬೋದು, ಇವನ್ ಸ್ಪೋರ್ಟ್ಸ್ ಯಾವ್ದಾದ್ರು ಟೆನ್ನಿಸ್ ಇರ್ಬೋದು, ಶಟ್ಲ್ ಇರ್ಬೋದು, ಯಾವುದೋ ಒಂದು ಸ್ಪೋರ್ಟ್ಸ್, ಇವನ್ ಕ್ರಿಕೆಟ್ ಕೂಡ. ಈ ಸ್ಪೋರ್ಟ್ಸ್ ನಲ್ಲಿ ನಾವು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಡೆಫಿನೆಟ್ ಆಗಿ ವಿಲ್ ಬಿ ಫಿಸಿಕಲಿ ಹೆಲ್ತಿ. ಅಂಡ್ ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ, ನಮ್ಮ ಸ್ಪೋರ್ಟ್ಸ್ ಆಡಿದಾಗ ನಮಗೆ ಮೆಂಟಲಿ ಕೂಡ ನಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸೊ ಇದಕ್ಕೋಸ್ಕರನೇ ಎಲ್ಲರೂ ಕೂಡ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೆಲಸ ಮಾಡೋಕ್ಕೂ ಒಂದು ಜಸ್ಟ್ 1 hour or 45 minutes ಕೀಪ್ ಯುವರ್ ಸೆಲ್ಫ್ ಆಕ್ಯುಪೈಡ್ ವಿತ್ ಸಮ್ ಕೈಂಡ್ ಆಫ್ ಸ್ಪೋರ್ಟ್ಸ್. ಯಾವುದು ನೀಡ್ ನಾಟ್ ಬಿ ಕ್ರಿಕೆಟ್ ಅಂತಾನೆ ಇರಬೇಕು ಅಂತ ಏನಿಲ್ಲ, ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಒಂದು ಇದರಲ್ಲಿ ಸ್ಪೋರ್ಟ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಇಲ್ಲಾಂದ್ರೂ ಕೂಡ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ದಿನನಿತ್ಯ ನೀವು ಮನೆಯಲ್ಲಿ ಓಡಾಡಿಕೊಂಡು ಕೂಡ ಒಂದು 1/2 hour ವಾಕ್ ಮಾಡಿದ್ರು ಬೇಕಾದಷ್ಟು ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಆಮೇಲೆ ನಾವು ಕೆಲಸ ಮಾಡೋಕ್ಕೂ ಕೂಡ ಒಂದು ಶಕ್ತಿ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ದಿನ ಎಲ್ಲ ಪಾರ್ಟಿಸಿಪೆಂಟ್ಗೂ ಕೂಡ ನನ್ನ ಶುಭಾಶಯಗಳು. ಅವರು ಚೆನ್ನಾಗಿ ಆಡಿ ಗೆಲ್ತಾರ ಸೋಲೋದು ಅನ್ನೋದು ಸೆಕೆಂಡರಿ ಆಸ್ಪೆಕ್ಟ್. ಫಸ್ಟ್ ಇಸ್ ದಿ ಪಾರ್ಟಿಸಿಪೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಈಚ್ ಅಂಡ್ ಎವ್ರಿ ಟೀಮ್ ಫಾರ್ ದೇರ್ ಪಾರ್ಟಿಸಿಪೇಷನ್. ಆಮೇಲೆ ಯಾವುದೇ ತರದ ಗಲಾಟೆ ಇಲ್ದೇನೆ ಒಂದು ಸ್ಪೋರ್ಟ್ಸ್ ನಲ್ಲಿ ಒಂದು ನಿಮ್ಮ ಪಾರ್ಟಿಸಿಪೇಷನ್ ಇರ್ಲಿ ಅಂತ ಹೇಳ್ಬಿಟ್ಟು ಗೆದ್ದವರು ಜೋಜಿತಾ ವೈ ಸಿಕ್ಕಂದರ್ ನನಗೆ ಹೇಳ್ಕೊಂಡು ಅವ್ರ ಜೊತೆ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ನಮಸ್ಕಾರ.